ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಗೌರ್ನರ್ ಅಂಗೀಕಾರ ಮಾಡಿದ್ದಾರೆ. ದೇವೇಗೌಡರು ಕೂಡ ಪತ್ರ ಬರೆದಿದ್ದಾರೆ ಟೌನ್ಶಿಪ್ಗೆ ರೈತರು ಭೂಮಿ ಮಾಡ್ಕೊಂಡು. ನೋಡಿಯಪ್ಪ, ನಾನು ಬೆಳಗ್ಗೆ ಹಾಲೇ ಮಾತಾಡಿದ್ದೀನಿ. ಈ ಗ್ರೇಟರ್ ಬೆಂಗಳೂರು ಟೌನ್ಶಿಪ್, ಬಿಡದಿ ಟೌನ್ಶಿಪ್ನ 7 ಟೌನ್ಶಿಪ್ ಮಾಡಲಿಕ್ಕೆ ಪಾಪ ದೇವೇಗೌಡರಿಗೆ ನೆನಪು ಮರ್ತೋಗ್ಬಿಟ್ಟಿರಬೇಕು ಅಂತ ಕಾಣ್ತದೆ. ಅವರ ಪುತ್ರ ಸುಪುತ್ರ HD ಕುಮಾರಸ್ವಾಮಿಯವರೇ ಇದನ್ನು ನೋಟಿಫಿಕೇಷನ್ ಮಾಡಿರೋದು. ಅವರೇ DLF ಅವ್ರ ಕೈಲಿ ಹಣ ಕಟ್ಸ್ಕೊಂಡಿದ್ದು. ಯಡಿಯೂರಪ್ಪನವ್ರು ಬಂದು ದುಡ್ಡನ್ನ ವಾಪಸ್ ಕೊಟ್ಟಿದ್ದು. ನಾನು ಯಾವ ಕಾರಣಕ್ಕೂ ನೋ ಕ್ವಶನ್ ಆಫ್ ಟೈಮ್ ಐ ವಿಲ್ ನಾಟ್ ಡಿನೋಟಿಫೈ ಇಟ್. ಐ ಆಮ್ ವೆರಿ ಸ್ಪೆಸಿಫಿಕ್. ನಾನು ಡಿನೋಟಿಫೈ ಮಾಡೋಕ್ಕೆ ಹೋಗಲ್ಲ. ಡಿನೋಟಿಫೈ ಮಾಡಿ ನಾನು ಕೆಟ್ಟ ಹೆಸರು ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ಪಾಪ ರೈತರುಗಳಿಗೆ ಅಭಿವೃದ್ಧಿನೂ ಮಾಡೋಕ್ಕಾಗ್ತಾಯಿಲ್ಲ, ಅವ್ರ ಕೈಯಲ್ಲಿ ಮಾರ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಅವರೆಲ್ಲ ಪಾಪ ನರಳ್ತಾ ಇದ್ದಾರೆ. ರೈತರೇ ಬಂದು ನನ್ನ ಹತ್ರ ಭಾಳ ಜನ ರಿಕ್ವೆಸ್ಟ್ ಮಾಡಿಕೊಂಡ್ರು ಏನಾದ್ರು ಒಂದು ತೀರ್ಮಾನ ಮಾಡಿ ಅಂತ. ಬಟ್ ಒಂದು ಹೇಳ್ತೀನಿ ನಾನು, ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಈ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಆ ಟೌನ್ಶಿಪ್ಪನ್ನು ಡೆವಲಪ್ಮೆಂಟ್ ಮಾಡ್ತೀವಿ. ಆ ರೀತಿ ಪ್ಲ್ಯಾನಿಂಗ್ ಅಲ್ಲ ನಡೀತಾ ಇದೆ. ರೈತರಿಗೂ ಕೂಡ ಅದರಿಂದ ಒಳ್ಳೆಯ ಪರಿಹಾರ ಮತ್ತು ಅವ್ರಿಗೇನು ಜಾಗ ನಾವು ಬಿಡ್ತೀವಿ, ಕೆಲವರು ಅಕ್ವಿಷನಲ್ಲಿ ಜಾಗನೂ ವಾಪಸ್ ಅವ್ರು ಕೊಡ್ತೀವಿ. ಆ ಜಾಗಕ್ಕೆ ಆ ಜಮೀನಿಗಿನ್ನ ಜಾಸ್ತಿ ಬೆಲೆ ಬರೋ ರೀತಿಲಿ ಮಾಡ್ತೀವಿ. ನೋಡಪ್ಪ, ಈ ಒಂದು ವೇರ್ ಇಲ್ಲಿದೆ, ಎಲ್ಲಿ ಇಲ್ಲಿ ಈ ನೀರನ್ನ ಬೆಂಗಳೂರಿಗೆ ಬಿಡ್ತಾ ಇದ್ದೀವಲ್ಲ, ಯಾಕೆ ಬಿಡ್ತಾ ಇದ್ದೀವಿ? ತಮಿಳ್ನಾಡಿಗೆ ಎಷ್ಟು ಬಿಡಬೇಕೋ ಬಿಡ್ತಾ ಇದ್ದೀವಿ, ಬೆಂಗಳೂರಿಗೆ ಎಷ್ಟು ಬಿಡಬೇಕೋ ಬಿಡ್ತಾ ಇದ್ದೀವಿ. ಬೆಂಗಳೂರಿಗೆ ಯಾವ ಬಿಡೋ ನೀರನ್ನು ತೊಗೊಂಡೋಗ್ಬೇಕೋ ತೊಗೊಂಡೋಗ್ತೀವಿ. ತಮಿಳ್ನಾಡಿಗೆ 177 TMC ಕೊಡಲೇಬೇಕು. ಮಂಡ್ಯಕ್ಕೆ ಎಷ್ಟು ನೀರು ಬಿಡಬೇಕು ಅಷ್ಟು ನೀರು ಬಿಡಲೇಬೇಕು. ಅವೆಲ್ಲ ಹಂಗಾಗಲ್ಲ. ಎಷ್ಟು ಕೊಡಬೇಕು? ಯಾರಡಿ? ಡ್ಯಾಮಿಂದ ಯಾರು ತೊಗೊಂಡೋಗಲ್ಲ ರೀ. ಯಾರು ಹೇಳಿದ್ದು? ಈಗ ಅಲ್ಲಪ್ಪ, ತಮ್ಮಣ್ಣವ್ರು ಪಾಪ ರಾಜಕಾರಣ ಮಾಡಬೇಕು, ರಾಜಕಾರಣ ಮಾಡ್ತಾರೆ ಅಷ್ಟೇ. ತಮ್ಮಣ್ಣಂಗಿರೋದೇ ರಾಜಕಾರಣ ಅಲ್ವಾ? ಈಗ ಇಲ್ಲೊಂದು ನೀವು ನೋಡಿದ್ದೀರಾ, ಈಗ ಒಂದು ಸಪ್ರೇಟ್ ಬೆಂಗಳೂರಿಗೆ ಕುಡಿಯೋ ನೀರು ಹೋಗೋದಕ್ಕೆ ಬಿಟ್ಟವ್ರಲ್ಲ, ಅಲ್ಲಿಂದ ನೀರು ಅಕಸ್ಮಾತ್ ತೊಗೊಂಡು, ಇನ್ನೂ ತೀರ್ಮಾನ ಆಗಿಲ್ಲ, ಅದು ತೊಗೊಂಡವ್ರು ಅಲ್ಲಿ ನೀರು ತೊಗೊಂಡೋಗ್ತಾರೆ. ಯಾರು ಇದ್ರ ಒಳಗಡೆ ಡ್ಯಾಮ್ ಒಳಗೆ ನೀರು ತೊಗೊಂಡು ಹೋಗೋಕ್ಕೆ ನಾವೇನು ದಡ್ರೇನಲ್ಲ. ಆ ನೀರು ಇಲ್ಲಿಂದನೇ ನೀರು ಹೋಗ್ಬೇಕಲ್ಲ. ನೀವು ನೋಡಿದ್ದೀರ ಒಂದು ಜಾಗ ಸ್ಪಾಟ್ ಇದೆ, ಇಲ್ಲ? ಆ ನೀರು ಕುಡಿಯೋ ನೀರಿಗೆ ಹೋಗುವಂಥದ್ದು. ಕುಡಿಯೋ ನೀರು ಮತ್ತು ಕಾಲುವೆಗಳಿಗೆ ಎಲ್ಲದಕ್ಕೂ ಹೋಯ್ತದೆ. ಕಾಲುವೆಗಳಿಗೆ ಹೋಯ್ತದೆ, ಕುಡಿಯೋ ನೀರಿಗೆ ಹೋಯ್ತದೆ, ಮಂಡ್ಯಕ್ಕೂ ನೀರು ಹೋಯ್ತದೆ, ಶ್ರೀರಂಗಪಟ್ಟಣಕ್ಕೆ ನೀರು ಬರ್ತದೆ, ಮೈಸೂರಿಗೂ ಹೋಯ್ತದೆ, ಇದಕ್ಕೂ ಹೋಗ್ತದೆ, ತಮಿಳ್ನಾಡಿಗೂ ಹೋಗ್ತಾ ಇದೆ ನೀರು. ಈಗ ಇಲ್ಲಿಂದ ತೊರೆಕಾಡಿನಹಳ್ಳಿಗೆ ಹೋಗ್ಬೇಕಾದ್ರೆ ನೀರು ಎಷ್ಟು ಲಾಸ್ ಆಗ್ತಾಯಿದೆ ಗೊತ್ತಾ? ಆಮೇಲೆ ಎಷ್ಟು ಸಕ್ ಮಾಡ್ತಾ ಇದ್ದಾರೆ ಗೊತ್ತಾ? ಮಧ್ಯದಲ್ಲೆಲ್ಲ ಹಾಕೊಂಡು ಮೋಟ್ರ್ ಹಾಕೊಂಡು ಈ ಶ್ರೀರಂಗಪಟ್ಟಣದವರು ಇವರೆಲ್ಲ ಎಳಿತಾ ಕೂತವ್ರು ನೀರು. ನೀವು ಹೇಳ್ತಾ ಇಲ್ವಾ? ನಾವು ಹೇಳೋಕ್ಕೆ ಕಾಡು ಬಂದ್ಬಿಟ್ಟಿದೆ ಕೆಳಗಡೆ. ಈಗ ಒಂದು ಕಾನೂನು ತಂದ್ಬಿಟ್ಟಿದ್ದೀನಿ ಈಗ ನಾನು. ಓಕೆ, ಥ್ಯಾಂಕ್ ಯು, ನಮಸ್ಕಾರ.